ಸೋತಿದ್ದಂತಹ ಚೈತ್ರ ಅವರ ಕಣ್ಣೀರು ಇನ್ನೂ ಕಂಟಿನ್ಯೂ ಆಯ್ತಾನೆ ಇರುತ್ತೆ. ಹಾಗೆ ಮನೆಯವ್ರಿಗೆಲ್ಲರಿಗೂ ಒಂದು ಥಾಟ್ ಬಂದಿರುತ್ತೆ ಆಯ್ತಾ, ಏನಂದರೆ ನಿನ್ನೆ ಮಾತಾಡ್ದಂಗೆ ಕರ್ಮ ರಿಟರ್ನ್ಸ್, ಕರ್ಮ ಇಸ್ ಎ ಸೈಕಲ್ ಆಯಿತಾ. ಯಾರು ಏನು ಕೊಡ್ತಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಬರುತ್ತೆ. ಚೈತ್ರ ಅವರು ಬೇರೆಯವ್ರು ಆಟ ಆಡುವಾಗ ಎಷ್ಟು ತೊಂದರೆ ಮಾಡಿದ್ರು, ಇವಾಗ ಅವರು ಒಂದು ಬಾಲ್ದು ಕೂಡ ಪಾಸ್ ಮಾಡೋಕ್ಕಾಗಲಿಲ್ಲ, ಅಷ್ಟು ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಅದೇ ಒಂದು ಸರ್ಕಲ್ ಎಲ್ಲರ ಬಾಯಲ್ಲೂ ಓಡಾಡ್ತಿದೆ. ಆ್ಯಂಡ್ ಸತ್ಯ ಕೂಡ. ಆ್ಯಂಡ್ ಇನ್ನೂ ರಜತ್ ಅವರಂತೂ ಕೇಳ್ಕೊಳ್ಳೇಬಾರ್ದು, ಅವರು ಇನ್ನೂ ಅದರಲ್ಲೂ ಹಾಕ್ಕೊಂಡು ಅವ್ರಿಗೆ ಉರಿಸ್ತಾ ಇದ್ದಾರೆ ಚೈತ್ರ ಅವ್ರಿಗೆ. ಅದೂ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಿಂತಿದ್ದಂತೂ ಅವ್ರು ಹೆಂಗಿತ್ತು ಅಂದರೆ ಇದು ಬಿಡಲೇಬಾರ್ದು. ಇನ್ನು ಅದು ಏನಾಗತ್ತಾಗಲಿ ಕಾಲು ಹಂಗೆ ಸ್ಟ್ರಕ್ ಆಗ್ಬಿಡ್ಲಿ, ಆದ್ರೂ ನಾನು ಬಿಡಬಾರ್ದು ನಾನು ರೇಂಜಲ್ಲಿ ನಿಂತ್ಕೊಂಡಿದ್ರು. ರಜತ್ ಅವ್ರು ಈ ಕಡೆ ಕೂತ್ಕೊಂಡು ರೇಗಿಸ್ತಾವ್ರೆ, ಹೆಂಗೆ ನಮ್ಮ ಬಾಸು ನಿಂತ್ಕ ಎತ್ತು ನಿನ್ನ ಗಾಂಡಿ ಹುಡು ಪರಮೇಶ್ವರ್ ಕೊಟ್ಟ ನಿಮ್ಮ ಪಶುಪತ ಹತ್ರ ಅಂದ್ಕೊಂಡೆಲ್ಲ. ಸೊ ಒಳ್ಳೆ ಕ್ವಾಟ್ಲೆ ಗುರು ಚೈತ್ರ ಅವರು. ಏನೋ ಮಾಡೋಕ್ಕೆ ಹೋಗಿ ವೀಕೆಂಡಲ್ಲಿ ಕಾಮಿಡಿ ಆಗಿಬಿಟ್ರು. ಅವ್ರು ಎಷ್ಟೇ ಮಾಡಿದ್ರು ಎಂಡ್ ಆಫ್ ದ ಡೇ ತ್ರಿವಿಕ್ರಮ್ ಅವ್ರು ಬಂದ್ಬಿಟ್ಟು ಅವ್ರಿಗೆ ಬೋರ್ಡಲ್ಲಿ ಒಂದು ನೇಮ್ ಕೊಡಬೇಕು ಅಂತ ಬಂದಾಗ ಚೈತ್ರ ಅವರ ಹೆಸರನ್ನ ತೊಗೊತಾರೆ. ಯಾವುದ್ರಲ್ಲಿ ಅಂದರೆ ನಿಯತ್ತಾಗಿ ಇಲ್ಲ ಅನ್ನೋ ಒಂದು ಇದರಲ್ಲಿ. ಏನು ಮಾಡಿದ್ರೆ ಏನು ಬಂತು, ಎಷ್ಟು ಮಾಡಿದ್ರೆ ಏನು ಬಂತು, ಲಾಸ್ಟಿಗೆ ಅನ್ಸ್ಕೊಳ್ಳೋ ತಪ್ಪಲಿಲ್ವಾ? ಅದೇ ನಿಯತ್ತಾಗಿ ಆಟ ಆಡಿದ್ದಿದ್ರೆ ಇವೆಲ್ಲ ಬೇಕಾಗಿತ್ತಾ ಚೈತ್ರ ಅವ್ರಿಗೆ? ಸೊ ನಾಮಿನೇಟ್ ಮಾಡುವಾಗ ಒಂದು ಮಾತು ಇಲ್ಲ, ಅಷ್ಟು ಜನ ಎಲ್ಲ ಬಂದ್ಬಿಟ್ಟು ಅಷ್ಟೆಲ್ಲ ಹೇಳ್ಬಿಟ್ಟು ಚೈತ್ರವನ್ನ ತಳ್ಳೋದ್ರೂ ಒಂದು ಮಾತಿಲ್ಲ. ಚೈತ್ರ ಅವ್ರದ್ದು ಉಸಿರೇ ಎತ್ತಲ್ಲ, ತುಟುಕ್ ಬಿಟುಕ್ ಅಂತೆಲ್ಲ. ಇದೇ ನಾರ್ಮಲಾಗಿ ಆಗಿದ್ದಿದ್ರೆ ಎಲ್ಲರದು ಜನ್ಮ ಜಾಲಾಡ್ಬಿಟ್ಟಿರೋರು ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು. ಈಗ ಯಾರಿಗೆ ಏನಂದ್ರು ಮಾತಾಡ್ತಾಯಿಲ್ಲ, ಉಸಿರೇ ಬಿಡ್ತಾಯಿಲ್ಲ, ಸ್ಟಿಲ್ ಆಗ್ಬಿಟ್ಟವ್ರೆ. ಎಲ್ಲರಿಗೂ ಶಾಕು. ಅಯ್ಯೋ ಕತೆ ಕಾಣಪ್ಪ ಚೈತ್ರ ಅವ್ರದ್ದು. ಆಮೇಲೆ ನೆಕ್ಸ್ಟು ಬರೋದಾದರೆ ಹನುಮಂತ್ ಅವ್ರದ್ದು ಭವ್ಯ ಅವ್ರದ್ದು. ಹನುಮಂತ್ ಅವ್ರಿಗೂ ರೀಸನ್ ಕೊಡಿ ಅಂತ ಕೇಳಿದಾಗ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾಗ ಅವರು ಎಲ್ಲರ ಜೊತೆ ಬೆರ್ತಿಲ್ಲ ಅನ್ನೋ ಒಂದು ರೀಸನ್ನ ಹನುಮಂತ್ ಅವ್ರು ಕೊಡ್ತಾರೆ. ಅದಕ್ಕೆ ಭವ್ಯ ಅವರು ಅದೇನೇನೋ ಹೇಳ್ತಾರೆ, ಒಂದಿಷ್ಟು ಉದ್ದ ಒಂದು ಮಾರುದ್ದ. ಹನುಮಂತಣ್ಣ ತಲೆ ಕೆಡಿಸ್ಕೋಬೇಕಲ್ಲ, ಆಯ್ತು ಮುಗೀತು, ಅಷ್ಟೇ, ಹೋಗು ಅಷ್ಟೇ ಬಿಡು, ನಿನ್ಗಿನ್ನೇನು ರೀಸನ್ಸಿಗೆ ಇನ್ನೇನು ಮಾತಾಡೋಕ್ಕಾಗಲ್ಲ, ನೀನು ರಿಟರ್ನು ನಿನ್ನೇನು ಆನ್ಸರು ಕೊಡಲ್ಲ ಅಂತ ಭವ್ಯ ಅವ್ರಂದರೆ. ಹೌದು, ಇಲ್ಲ ಆನ್ಸರ್ ಇಲ್ಲ, ನನಗೆ ರೀಸನ್ನೇ ಇಲ್ಲ, ಏನೀಗ ಅಂದ್ಬಿಟ್ಟು ಹಿಂಗೆ ಜೋರಾಗಿ ತಳ್ಬಿಟ್ಟು ಹೋಗ್ತಾರೆ. ಒಳ್ಳೆ ಕಾಮಿಡಿ ಗುರು. ಹನುಮಂತ ಒಂಥರ ಸೈಕೋ ಆಯಿತಾ. ಕರೆಕ್ಟಾಗಿ ರೀಸನ್ ಕೊಡ್ಬೇಕಾ? ರೀಸನ್ನು ನಾವು ಮಾತಾಡ್ಕೊ ನೀನು, ನನಗೇನಾಗಬೇಕು ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಹನುಮಂತವರು. ಅವರೊಂಥರ ಮನುಷ್ಯ ಮಾತ್ರ. ಸೊ ನೆಕ್ಸ್ಟ್ ಬರೋದಾದರೆ ಧನ್ರಾಜ್ ಅವರು ಹನುಮಂತವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡು ಒಂದಿಷ್ಟು ಮಾತಾಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಬಂದರೆ ಭವ್ಯ ಅವರು ತ್ರಿವಿಕ್ರಮ್ ಅವರು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಭವ್ಯ ಅವರು ಒಂದು ಸ್ಟೋರಿನ ಹೇಳ್ತಾ ಇರ್ತಾರೆ. ಆ ಸ್ಟೋರಿ ಏನಪ್ಪ ಅಂದರೆ, ಒಂದು ಏನೂ ಗೊತ್ತಿಲ್ದಿರೋ ಒಂದು ಮುಗ್ದೆ ಅಂತೆ. ಏನೋ ಗೊತ್ತಿಲ್ದಿರೋ ಮುಗ್ದೆ, ಅದು ಅವ್ರಿಗೆ ಅವರೇ ಅನ್ಕೋಬೇಕಷ್ಟೆ. ಅಲ್ಲಿ ನೋಡಿದವ್ರು ಯಾರು ಬಾಯಲ್ಲೂ ಒಂದು ಮಾತು ಬಂದಿಲ್ಲ, ಅಯ್ಯೋ ಮುಗ್ದೆ ಕಣಪ್ಪ ಅದು ಅಂದ್ಬಿಟ್ಟು. ಆಮೇಲೆ ಯಾರೇನು ಹೇಳಿದ್ರು ಸುಮ್ಮನೆ ಇರ್ತಾರಂತೆ. ಅಪ್ಪ ಅದು ಏನು ಹೇಳೋಕ್ಕೆ ಒಂದು ಅರ್ಥನಾದರೂ ಬೇಡವಾ? ಅಟ್ಲೀಸ್ಟ್ ಒಂದು 10% ಅರ್ಥನಾದರೂ ಬೇಡವಾ? ಬಾಯ್ದೇನು ಸುಮ್ಮನೆ ಹಿಂಗೆ ಸುಳ್ಳು ಈ ರೇಂಜಿಗೆ ಹೇಳೋದ? ಸೊ ಆಮೇಲೆ ಈ ಕಡೆ ಬಂದರೆ ಗೆಳೆಯ ಗೆಳತಿ ಮಂಜಣ್ಣ ಹಾಗೂ ಗೌತಮಿ ಅವರು ಮಂಜು ಅವರ ಫಿಯಾನ್ಸಿದು ಫೇಸು ಬಿಡಿಸಿರ್ತಾರೆ ಆಯಿತಾ. ಮಂಜು ಅವ್ರನ್ನ ಮದುವೆ ಆಗುವಂಥ ಹುಡುಗಿಯ ಫೇಸ್ನ ಬಿಡಿಸಿರ್ತಾರೆ. ಆಮೇಲೆ ಗೆಳತಿ ಅಂತ ನೆನ್ನೆ ಜಗಳ ಆಡ್ತಾರೆ, ಇವತ್ತು ನೋಡಿದ್ರೆ ಚಿತ್ರ ಬಿಡಿಸ್ಕೊಂಡು ಕೂತ್ಕೊತಾರೆ. ಅದು ಏನು ಲಾಜಿಕ್ಕು, ಅದು ಏನು ಹಂಗೆ ಆಡ್ತಾರೋ, ಈ ಜಗಳ ಆಡೋದು ನಿಜಾನೋ, ಹಿಂಗಿರೋದು ನಿಜಾನೋ, ಜನಗಳಿಗೆ ನಾವೇನಪ್ಪ ಮಾಡಿದ್ದೀವಿ, ಅದು ನಿಜನೇ ಇದು ನಿಜನ ಅಂತ ತಿಳ್ಕೊಳ್ಳೋಷ್ಟ ನಮಗೆ ತಿಕ್ಲಿಡಿಸ್ಬಿಡ್ತಾರೆ. ಸೊ ಇಷ್ಟು ಇವತ್ತಿನ ಎಪಿಸೋಡ್ ಆಗಿತ್ತು. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.